ಇನ್ನು ಡೆಲ್ಲಿಗೆ ಶಿಫ್ಟ್ ಆಗಿತ್ತಲ್ಲ ಈ ಕುರ್ಚಿ ಕಿತ್ತಾಟ ಎಲ್ಲ, ಡೆಲ್ಲಿನಲ್ಲಿ ಈಗ ಸದ್ಯಕ್ಕೆ ಏನಿಲ್ಲ ಅಂತ. ಹಾಗಾದರೆ ಅದೆಲ್ಲವೂ ಕೂಡ ಅಗೈನ್ ಇಲ್ಲಿಗೆ ವಾಪಸ್ ಆಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ CM ಗದ್ದಿಗೆ ಗುದ್ದಾಟ ಏನು ನಡೀತಾ ಇದೆ. ಇವತ್ತು ದೆಹಲಿಯಲ್ಲಿಲ್ಲ ರಾಜ್ಯ ರಾಜಕೀಯದ ಆಟ. ಏನಿದ್ರೂ ಗುರುವಾರದ ಬಳಿಕವಷ್ಟೇ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ಆಗುತ್ತಂತೆ. ಯಾಕೆ ಅಂದರೆ ಹರಿಯಾಣದಲ್ಲಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಕೇರಳದಲ್ಲಿದ್ದಾರೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್. ಇವತ್ತು ಬೆಂಗಳೂರಿಗೆ ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಗುರುವಾರ ಎಲ್ಲ ನಾಯಕರು ವಾಪಸ್ ದೆಹಲಿಗೆ ಮರಳುವ ಸಾಧ್ಯತೆ ಇದೆ. ಅಂದರೆ ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಡೆಲ್ಲಿಗೆ ಹೋಗಬೇಕು, ವೇಣುಗೋಪಾಲ್ ಬರಬೇಕು, ಸುರ್ಜೇವಾಲಾ ಬರಬೇಕು. ಬಳಿಕ ದೆಹಲಿಯಲ್ಲಿ ಕುರ್ಚಿ ಕಚ್ಚಾಟದ ಬಗ್ಗೆ ಚರ್ಚೆ ನಡೆಸ್ತಕ್ಕಂಥ ಸಾಧ್ಯತೆ ಇದೆ. ಪ್ರೊವೈಡೆಡ್ ಇವರೆಲ್ಲರೂ ತೀರ್ಮಾನ ಮಾಡ್ಕೊಂಡ ನಂತರ ಅಂತಿಮವಾಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಒಂದು ಸಭೆ ಆಗುತ್ತೆ ಖರ್ಗೆ ಅವ್ರದ್ದು, AICC ಅಧ್ಯಕ್ಷರದ್ದು. ಅಲ್ಲಿ ತೀರ್ಮಾನ ಮಾಡಿಕೊಂಡು ಆಮೇಲೆ CM DCMಗೆ ಬುಲಾವ್ ನೀಡೋದು ಅಂತ ಈಗೊಂದು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಖಂಡಿತ ಡೆಲ್ಲಿನಲ್ಲಿ ಯಾವುದೇ ರಾಜ್ಯದ ರಾಜಕೀಯ ಆಟ ಇಲ್ಲ. ಸೊ CM ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾವ ಡೆವಲಪ್ಮೆಂಟ್ಸ್ ಕೂಡ ಡೆಲ್ಲಿ ಮಟ್ಟದಲ್ಲಿ ನಡೆಯೋದಿಲ್ಲ. ಯಾಕೆಂದರೆ ನಾಯಕರೆಲ್ಲರೂ ಹೊರಗಡೆ ಇರ್ತಾರೆ, ಎಲ್ಲರೂ ಅಲ್ಲೇ ಕೂತಿರ್ತಾರ. ನೋಡಿ, CM ಕುರ್ಚಿ ಕದನ 3 ನಾಯಕರಿಂದ ಸಮಾಲೋಚನೆಯಂತೆ. ಸುರ್ಜೇವಾಲಾ, KC ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ಚರ್ಚೆ ಆಗುತ್ತೆ. ಈಗಾಗಲೇ ಪ್ಲಾನ್ A, B, C ಎಲ್ಲ ಸಿದ್ಧ ಮಾಡ್ಕೊಂಡಿದ್ದಾರಂತೆ ಸುರ್ಜೇವಾಲಾ. ಮಲ್ಲಿಕಾರ್ಜುನ್ ಖರ್ಗೆ ಬುಲಾವ್ಗೆ ಕಾಯ್ತಾ ಇದ್ದಾರೆ ಸುರ್ಜೇವಾಲಾ ಅವರು. CM ಸಿದ್ದರಾಮಯ್ಯ ಅವರನ್ನು ಮುಂದುವರಿಸಬೇಕಾ ಅಥವಾ DK ಶಿವಕುಮಾರ್ಗೆ ಅವಕಾಶ ಕೊಡಬೇಕಾ? ಒಂದು ವೇಳೆ ಅವಕಾಶ ನೀಡಿದರೆ KPCC ಅಧ್ಯಕ್ಷ ಸ್ಥಾನ, DCM ಹುದ್ದೆಗಳ ಸೃಷ್ಟಿ ಬಗ್ಗೆಯೂ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. 3 ಚರ್ಚಿಸಿ ಬಳಿಕ ರಾಹುಲ್ ಗಾಂಧಿ ಮುಂದೆ ಪ್ರಸ್ತಾಪವನ್ನು ಇಡ್ತಾರೆ. ಅದನ್ನೇ ನಾನು ಅವಾಗ ಹೇಳಿದ್ದು. ರಾಹುಲ್ ಗಾಂಧಿ ಜೊತೆ ಚರ್ಚೆ ಬಳಿಕ CM DCMಗೆ ಬುಲಾವ್ ನೀಡ್ತಾರಂತೆ. ಶುಕ್ರವಾರದ ಬಳಿಕ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಮೊದಲು ಇವರು 3 ಜನ ಮಾತಾಡೋದು, ಆಮೇಲೆ ರಾಹುಲ್ ಗಾಂಧಿ ಜೊತೆ ಮಾತಾಡೋದು, ಎಲ್ಲ ಸೇರಿ ಒಂದು ತೀರ್ಮಾನ ಮಾಡೋದು. ಏನೋ ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ C ಎಲ್ಲ ಇದೆಯಂತೆ. ಸಿದ್ದರಾಮಯ್ಯ ಮುಂದುವರಿತಾರೆ ಅಂತಂದರೆ ಹೀಗೆ ಇರುತ್ತೆ. ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. DK ಶಿವಕುಮಾರ್ CM ಆಗ್ತಾರೆ ಅಂತಂದರೆ ನೆಕ್ಸ್ಟ್ KPCC ಅಧ್ಯಕ್ಷರು ಯಾರು, ಅದಾದ ನಂತರ ಇದು ಉಪಮುಖ್ಯಮಂತ್ರಿ ಯಾರು, ಎಲ್ಲ ಆಗಬೇಕಲ್ಲ ಲೆಕ್ಕಾಚಾರಗಳು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಇವತ್ತು ನಾಳೆ ಡೆಲ್ಲಿನಲ್ಲಿ ಏನೂ ನಡೆಯಲ್ಲ ರಾಜ್ಯ ರಾಜಕೀಯದ ಆಟ ಅಂತ ಅನಿಸುತ್ತೆ. ಬಟ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ಅವರು? ಅರವಿಂದ್, ಇವತ್ತು ಯಾವುದೇ ರಾಜಕೀಯ ಮಹತ್ವದ ಬೆಳವಣಿಗೆಗಳು ಸದ್ಯಕ್ಕೆ ರಾಜ್ಯ ರಾಜಕೀಯಗಳಿಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿಲ್ಲ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ ಅವರು ಹರಿಯಾಣದಲ್ಲಿದ್ದಾರೆ. AICC ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಕೇರಳದಲ್ಲಿದ್ದಾರೆ. ಇವತ್ತು ಖರ್ಗೆ ಅವರು ಕೂಡ ಸಂವಿಧಾನ ದಿವಸ ಆಚರಣೆ ಬಳಿಕ ಅವರು ಕೂಡ ಬೆಂಗಳೂರಿಗೆ ಮರಳುತ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಬಹುತೇಕ ನಾಯಕರು ಹೊರಗಡೆ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಮಹತ್ವದ ಸಭೆಗಳಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ನಾಳೆ ಈ ಎಲ್ಲಾ ನಾಯಕರು ವಾಪಸ್ ದೆಹಲಿಗೆ ಮರಳುತ್ತಾರೆ. ಇದಾದ ಬಳಿಕ ಹೈ ವೋಲ್ಟೇಜ್ ಮೀಟಿಂಗ್ಗಳು ಆಗಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದಾವೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ ಅವರು ಒಂದಷ್ಟು ತಯಾರಿಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಭೆಯನ್ನ ಕರೆದ್ರೆ ಆ ಸಭೆಯಲ್ಲಿ ತಮ್ಮ ಒಂದಷ್ಟು ಪ್ರಸ್ತಾಪಗಳನ್ನ ಇಡುವಂತ ನಿಟ್ಟಿನಲ್ಲಿ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ CM ಸಿದ್ದರಾಮಯ್ಯ ಅವರನ್ನ ಮುಂದುವರಿಸೋದಾದ್ರೆ ಈ ಪ್ಲಾನ್ಗಳು ಹೇಗಿರ್ಬೇಕು ಅನ್ನುವಂಥದ್ದು, ಅಥವಾ DK ಶಿವಕುಮಾರ್ ಅವ್ರನ್ನ ಹೇಗೆ ವಿಶ್ವಾಸಕ್ಕೆ ಪಡಿಬಹುದು ಅನ್ನುವಂಥದ್ದು. ಒಂದ್ ವೇಳೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದಾದ್ರೆ ಉಳಿದಂತೆ PCC ಅಧ್ಯಕ್ಷರು ಯಾರಾಗಬೇಕು, ಮತ್ತೆ DCM ಗಳನ್ನ ಎಷ್ಟು ಸೃಷ್ಟಿ ಮಾಡಬೇಕು, ಯಾವ್ಯಾವ ಸಮುದಾಯಗಳಿಗೆ ಅವಕಾಶವನ್ನ ಕೊಡಬೇಕು, ಮತ್ತೆ ಅದರ ರೂಪರೇಷೆಗಳು ಹೇಗಿರ್ಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ತಯಾರಿಗಳು ಕೂಡ ಆಗಿರುವಂತದ್ದು. ಸೊ ಈ ಎಲ್ಲಾ ಪ್ರಸ್ತಾಪಗಳನ್ನ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಂದೆ ಇಡ್ತಾರೆ. ಇದಕ್ಕೆಲ್ಲದಕ್ಕೂ ಕೂಡ ಒಂದು ತಾತ್ವಿಕ ಒಪ್ಪಿಗೆ ಸಿಕ್ಕರೆ ಅದನ್ನ ತೆಗೆದುಕೊಂಡು ರಾಹುಲ್ ಗಾಂಧಿ ಅವರ ಮುಂದೆ ಪ್ರಸ್ತಾಪ ಮಾಡಿ ಅಲ್ಲಿಂದ ಅನುಮತಿಯನ್ನ ಪಡೆಯುವಂತದ್ದು ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಇಲ್ಲೆಲ್ಲವೂ ಕೂಡ ಮಾತುಕತೆ ಸಕ್ಸಸ್ ಆದ್ರೆ ಅದಾದ ಬಳಿಕ CM ಮತ್ತೆ DCM ಇಬ್ಬರನ್ನ ಕೂಡ ಕರೆದು ಮುಖಾಮುಖಿಯಾಗಿ ಕೂರಿಸಿ ಹೈಕಮಾಂಡ್ ನ ನಿಲುವನ್ನ ತಿಳಿಸುವಂತ ಲೆಕ್ಕಾಚಾರವನ್ನ ಕೂಡ ಇಟ್ಕೊಂಡಿದ್ದಾರೆ. ಬಹುತೇಕ ಶುಕ್ರವಾರ ಅಥವಾ ಶನಿವಾರ ಇದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗಳಾಗುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅಲ್ಲಿಗೆ ಇದೆಲ್ಲ ಅಂತಿಮ ಹಂತಕ್ಕೆ ಬರ್ತಾ ಇದೆಯಾ ಅಂತ. ಆಮೇಲೆ ಚರ್ಚೆಗಳು ತುಂಬ ಆಗಬೇಕು. ಒಂದು ಸಿಟ್ಟಿಂಗಲ್ಲಿ ಇದನ್ನು ಡಿಸೈಡ್ ಮಾಡಿಬಿಡೋಕ್ಕಾಗಲ್ಲ. ತುಂಬ ಚರ್ಚೆಗಳು ನಡಿಬೇಕು. CM ಜೊತೆ DCM ಜೊತೆ ಅವರವರೇ ಕೂತ್ಕೊಂಡು ತೀರ್ಮಾನ ಮಾಡಿದ್ರೂ ಆಗಲ್ಲ. ಇವ್ರುಗಳ ಜೊತೆ ತೀರ್ಮಾನ ಮಾಡಬೇಕು. ಆಮೇಲೆ ಈಗ ಒಂದು ವೇಳೆ DK ಶಿವಕುಮಾರ್ CM ಮಾಡ್ತೀವಿ ಅಂತಂದರೆ ಕರೆಕ್ಟು ಯಾವ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ, ಅವ್ರಿಗೇನು
ಸ್ಥಾನವನ್ನು ಕಲ್ಪಿಸ್ಕೊಡ್ಬೇಕು, KPCC ಪ್ರೆಸಿಡೆಂಟ್ ಯಾರನ್ನ ಮಾಡಬೇಕು, ಉಪಮುಖ್ಯಮಂತ್ರಿ ಎಷ್ಟು ಜನ ಮಾಡಬೇಕು, ಯಾವ್ಯಾವ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಹೀಗೆಲ್ಲ ಇರೋದ್ರಿಂದ ಒಂದು ದಿನಕ್ಕೆ ಆಗುವಂತಹ ಲೆಕ್ಕಾಚಾರ ಅಲ್ಲ ಇದು.